ನಾವೀಗ ಭದ್ರ ದಿವಸ ಲಾಸ್ಟ್ ಸ್ಟೇ ಆಗಿ ಈಗ ನೇತ್ರಾವತಿ ಪೀಕ್ ಟ್ರೆಕ್ ಮಾಡೋಣ ಅಂತ ಹೊರಟಿದ್ದೀವಿ. ನಿನ್ನೆಲ್ಲ ಕುದುರೆ ಮುಖ ಮಾಡಿದ್ವಿ, ತುಂಬ ಟಯರ್ಡ್ ಆಗಿತ್ತು. ಈಗ ಈಸಿ ಆಗಿದೆ ನೇತ್ರಾವತಿ ಪೀಕು. ಅರೌಂಡ್ 1 o'clock ಎಲ್ಲ ಮುಗಿಸ್ಬಿಡ್ತೀವಿ. ಆಮೇಲೆ ನೋಡೋಣ ಬೇರೆ ಪ್ಲೇಸ್ಗೆ ಹೋಗ್ಬೋದು ಅಂತ. ಫ್ರೆಂಡ್ಸ್, ಈಗ ಬೆಳಗ್ಗೆ ಎಷ್ಟು 6 ಗಂಟೆ ಹೊರನಾಡಿಂದ ಹೊರಟಿವಿ. ಗಾಡ್ಸ ಕಡೆ ಹೊರಟಿವಿ. ಇನ್ನು 3 ಜನ ಜಾಯ್ನ್ ಆಗ್ತಾರಲ್ಲಿ. ಸೊ ಎಲ್ಲ ಸೇರ್ಬಿಟ್ಟು ಇವತ್ತು ನೇತ್ರಾವತಿ ಟ್ರೆಕ್ ಮಾಡ್ತಿದ್ದೀವಿ. ಫುಲ್ ಬೆಳಗ್ಗೆ ಮಳೆ ಬಂದಿದೆ, ಬಟ್ ರೋಡೆಲ್ಲ ಹಸಿ ಆಗಿದೆ. ಗೊತ್ತಿಲ್ಲ ಹೇಗಿದೆ ಕಂಡೀಷನಲ್ಲಿ. ಈಗ ತಾನೇ ಹೊರನಾಡಿಂದ ಕಳಸ ರೀಚ್ ಆದ್ವಿ ನೇತ್ರಾವತಿ ಟ್ರೆಕ್ ಮಾಡೋಕ್ಕೆ. ಇವತ್ತು ಇನ್ನೂ 3 ಜನ ಆಡ್ ಆಗಿದ್ದಾರೆ BMC ಇಂದ ಫ್ರೆಂಡ್ಸು. ಒಳ್ಳೆ ಎನರ್ಜಿ ಆಗಿದ್ದಾರೆ, ಪೂರಾ ಫುಲ್ ಎನರ್ಜಿಟಿಕ್ ಅಣ್ಣಂದಿರು. ನೋಡೋಣ ಯಾವ ತರ ಟ್ರೆಕ್ ಮಾಡ್ತಾರೆ ಇವತ್ತು, ಯಾವ ರೀತಿ ಎನರ್ಜಿ ತೋರಿಸ್ತಾರೆ ಅಂತ. ನಿನ್ನೆ ಕುದುರೆ ಮುಖ ಮಾಡಿದ್ದಾರೆ ಇವರು. ಇವತ್ತು ನೇತ್ರಾವತಿ ಫುಲ್ ಜಿಂಗಿಲಕ್ಕ ಮಾಡ್ತೀವಿ. ಗಾಯ್ಸ್, ಈಗ ತಾನೇ ಸಂಸೆಯಿಂದ ನೇತ್ರಾವತಿ ಬೇಸ್ ಕ್ಯಾಂಪ್ಗೆ ಹೋಗ್ತಿದೀವಿ ಜೀಪಲ್ಲಿ. ಫುಲ್ ರೈಡಿಂಗ್ ಮಾತ್ರ ಮಸ್ತ್ ಇದೆ. ಹುಡುಗರೆಲ್ಲ ಫುಲ್ ಎನರ್ಜಿ ಆಗಿದ್ದಾರೆ. ನೋಡೋಣ, ರೀಚ್ ಆಗ್ಬೇಕು ಬೇಗ ಬೇಸ್ ಕ್ಯಾಂಪ್ಗೆ. ಗೈಸ್, ಈಗ ತಾನೇ ನೇತ್ರಾವತಿ ಪೀಕ್ ಟ್ರೆಕ್ ಶುರು ಮಾಡಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅದ? 5 ಕಿಲೋಮೀಟ್ರಾ? ನೋಡೋಣ, 5 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕೀಗ. ಗೈಸ್, ಇಲ್ಲಿ ಲೀಚಸ್ ತುಂಬ ಜಾಸ್ತಿ. ಹಾಗಾಗಿ ಸೇಫ್ಟಿ ಪ್ರಿಕಾಷನ್ಸ್ ಅಂದರೆ ಡೆಟಾಲ್ ಹಾಕೊಳ್ತೀವಿ. ಆಗ ಸ್ವಲ್ಪ ಕಡಿಮೆ ಲೀಚನ್ ಜಾಸ್ತಿ ಎತ್ತಲ್ಲ ಕಾಲಿಗಳಲ್ಲಿ. ಗೈಸ್, ಈಗ ಟ್ರೆಕ್ ಶುರು ಮಾಡಿ ಸ್ವಲ್ಪ ಮುಂದೆ ಬಂದ್ವಿ. ಈಗ ಪಾತ್ ಪೂರ ಕ್ಲಿಯರಾಗಿ ಕಾಣ್ತಿದೆ ನೋಡಿ. ಅಲ್ಲಿ ಕಾಣ್ತಿದ್ದಿಲ್ಲ, ಅದೇ ಪೀಕು ನೋಡಿ. ಪಾತ್ ಎಷ್ಟು ಕ್ಲಿಯರ್ ಆಗಿದೆ. ತುಂಬ ಜನ ಮೇಲೆ ಹೋಗಿದ್ದಾರೆ ಆಗಲೇ. ಗೈಸ್, ಪಾತ್ ಕೂಡ ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಮಾಡೋರಿಗೆ, ಟ್ರೆಕ್ಕರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಈ ಪಾತೆಲ್ಲ. ನಮ್ಮ ಕಾರ್ತಿಕ್ ನೋಡಿ ಫುಲ್ ವಿಡಿಯೋ ತೆಗೆದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟವನೆ. ಜಿಂಗೆ ಲಕ್ಕ ಲಕ್ಕ ಲಕ್ಕ. ನಮ್ಮ ಟ್ರೆಕ್ ಗೈಡು ತುಂಬ ವಯಸ್ಸಾದ್ರು, ತುಂಬ ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ. ತುಂಬ ವರ್ಷಗಳಿಂದ ಟ್ರೆಕ್ ಮಾಡ್ತಿದ್ದಾರೆ ಅಂತ, 4 ವರ್ಷದಿಂದ. ಒಳ್ಳೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಉಂಟು ಇವ್ರಿಗೆ. ಚೆನ್ನಾಗಿದೆ ನೋಡಿ, ಅಕ್ಕಪಕ್ಕ ಫುಲ್ಲು ಸಖತ್ತಾಗಿದೆ ಗೈಸ್. ನೋಡಿ, ರೂಟ್ ಕೂಡ ಹಂಗೆ ಸಖತ್ತಾಗಿದೆ. ಟ್ರೆಕ್ ಕೂಡ, ಟ್ರೈಲ್ಸು ಸ್ವಲ್ಪ ದೂರ ಇದೆ ಅಷ್ಟೇ. ಇನ್ನೊಂದು 2 ಕಿಲೋಮೀಟರ್ ಇದೆ ಗೈಸ್ ಅಷ್ಟೇ. ಗೈಸ್ ನೋಡಿ, ನೇತ್ರಾವತಿ ರಿವರ್ ಕ್ರಾಸ್ ಮಾಡಾದ್ಮೇಲೆ ಸ್ವಲ್ಪ ಸ್ಟೀಪ್ ಸಿಗುತ್ತೆ. ಇಲ್ಲಿಂದ ಫುಲ್ ಸ್ಟೀಪ್ ಇದೆ. ಒಂದು 2 ಕಿಲೋಮೀಟ್ರು ಈಸಿಯಾಗಿ ಹತ್ಬೋದು ಆರಾಮ್ಸೆ. ನಿಧಾನ ಆಗುತ್ತೆ ಅಷ್ಟೇ. ಶಶಾಂಕ ನೋಡಿ ಹೆಂಗೆ ಹತ್ತುತ್ತಾನೆ, ಫುಲ್ಲು ಎನರ್ಜಿ ಜಾಸ್ತಿ ಇದೆ ಅವನ ಹತ್ರ. ಹಾಯ್ ಗೈಸ್, ನೋಡಿ ನಾನು ಹಿಂದೆ ಬರ್ತಿರೋರು ಸ್ವಲ್ಪ ಎಫರ್ಟ್ ಹಾಕ್ಕೊಂಡು ಸುಸ್ತಾಗಿ ಬರ್ತವ್ರೆ. ಸ್ಟೀಪ್ ಜಾಸ್ತಿ ಇದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಗೈಸ್ ನೋಡಿ, ಇಲ್ಲಿಂದ ತುಂಬಾ ಸ್ಟೀಪ್ ಶುರು ಆಗುತ್ತೆ. ಎಲ್ಲರೂ ತುಂಬಾ ಕಷ್ಟಪಡ್ತಾರೆ. ಅದರಲ್ಲಿ ನಮ್ಮ ಕಾರ್ತಿಕ್ ಮಾತ್ರ ಫುಲ್ಲು
ಜೋಶಲ್ಲ ಅವನೇ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ತುಂಬಾ ಸ್ಟಿಪ್ ಜಾಸ್ತಿ ಇದೆ, ಕಷ್ಟಪಟ್ಟು ಹತ್ಕೊಂಡ್ ಬರ್ತಾವ್ರೆ ಹುಡುಗರು. ಸುಳ್ಳೆಲ್ಲ ಹೇಳಲ್ಲ, ನೀವು ಹೇಳ್ತೀವಿ ಅಲ್ಲ ಹೇಳಿಬಿಡ್ತೀವಿ. ಹತ್ತಕ್ ಆಗ್ತಿಲ್ಲ ಅಂತ ತುಂಬಾ ಕಷ್ಟ ಇದೆ ಗಾಯ್ಸ್. ಇದ್ರಲ್ಲಿ ನನ್ನ ಮಕ್ಕಳು ಮುಖ ನೇತ್ರಾವತಿ ಎರಡೂ ಮಾಡ್ತಾವ್ರೆ ಗೈಸ್. ಸೀನರಿ ಮಾತ್ರ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಗೈಸ್ ಹೇಳೋದು ಅಷ್ಟೇ ಅಲ್ಲ, ಸ್ಟೀಪ್ ತುಂಬ ಜಾಸ್ತಿ ಇದೆ. ಲಾಸ್ಟ್ 2 ಕಿಲೋಮೀಟರ್ಸ್ ಅಂತೂ ತುಂಬ ಡಿಫಿಕಲ್ಟು. ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕಾಗತ್ತೆ ಗೈಸ್, ಹುಷಾರಾಗಿ ಹತ್ಬೇಕಷ್ಟೇ ನಿಧಾನಕ್ಕೆ. ಗೈಸ್ ಸಕ್ಸಸ್ಫುಲಿ ನೇತ್ರಾವತಿ ಪಿಕ್ ಟ್ರೆಕ್ ಮಾಡಿ ಕಂಪ್ಲೀಟ್ ಆಗಿ ರಿಟರ್ನ್ ಆಗ್ತಿದ್ದೀವಿ. ವ್ಯೂ ಮಾತ್ರ ಸಖತ್ತಾಗಿತ್ತು, ನೇಚರ್ ಮಾತ್ರ ತುಂಬ ಸೈಕಾಗಿದೆ, ಕ್ಲೈಮೇಟ್ ಕೂಡ ತುಂಬ ಸೆಕ್ಸಿ ಆಗಿತ್ತು ಗೈಸ್. ಫೈನಲಿ ಮಳೆ ಬಂದಿದೆ, ಎಲ್ಲರೂ ತಂದು ರೈನ್ ಜಾಕೆಟ್ ಹಾಕೊಂಡಿದ್ದೀವಿ. ಸ್ವಲ್ಪ ಚಿಟಿ ಮಳೆ ಬರ್ತಿದೆ, ಎಣ್ಣೆಯಿಂದ ಇರಲಿಲ್ಲ ಬಟ್ ಶುರುವಾಗಿದೆ ನೋಡಿ. ಫುಲ್ ಹೆಂಗೆ ಎಂಜಾಯ್ ಮಾಡ್ತಾರೆ ಹುಡುಗರಿಂದ. ನೋಡ್ತೀರಿ ಸಶಾಕ ರುಬ್ಬ ಅಂತ ಬೀಳ್ತದೆ ಪಕ್ಕ. ಗೈಸ್ ಮಳೆ ಬಂದು ಪಾತ್ ಎಲ್ಲ ಫುಲ್ ಸ್ಲಿಪ್ಪರಿ ಆಗಿದೆ, ಇಳಿಯೋದಂತೂ ತುಂಬಾ ಕಷ್ಟ. ಆಗ್ಲೇ 2-3 ಜನ ಬಿದ್ದಿದ್ದಾರೆ ಇಲ್ಲಿ. ಆದ್ರೂ ಕೂಡ ಈ ಸಾಂಗ್ಗೆ ಈ ಕ್ಲೈಮೇಟ್ಗೂ ಒಳ್ಳೆ ಮಜಾ ಸಿಗ್ತಿದೆ ಗೈಸ್. ಮಳೆ ಬಿಸಿಲು ಚಳಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಬಂದ್ಬಿಡಿ ನೀವು. ವೆರಿ ಹಾರ್ಡ್ ಗೈಸ್, ವೆರಿ ಹಾರ್ಡ್. 2 ಸತಿ ಜಾರ್ ಬಿದ್ದೆ. ಗೈಸ್ ಅಂತೂ ನೇತ್ರಾವತಿ ಟ್ರೆಕ್ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಸುಸ್ತಾಗಿದ್ದಾರೆ, ಅದರಲ್ಲಿ ಮೇಜರ್ ಸುಸ್ತಾಗಿರೋದು ಯಾರಂದರೆ ಏನಾದರೂ ಈ ಸಲ ಕಪ್